ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು. ಅಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನು ಇಷ್ಟು ದಿವಸ ಇತ್ತು. ಒಂದೇ ಸತಿ ಇವತ್ತು ಬೆಳಗ್ಗೆ ಎದ್ದವಾಗ ಆಲ್ ಆಫ್ ಅ ಸಡನ್ ಯಾವ ಸಿಂಪ್ಟಮೂ ಇಲ್ಲ, ಆಯಿತಾ. ವಾಂತಿ ಬರೋದಾಗಲಿ, ತಲೆ ಸುತ್ತೋದಾಗಲಿ, ಫುಡ್ ಅವರ್ಷನ್ ಆಗಿರಲಿ, ಈ ಯಾವ ಸಿಂಪ್ಟಮ್ಸೂ ಇಲ್ಲ. ಒಂದೇ ಸತಿ ಕಂಪ್ಲೀಟಾಗಿ ಬ್ಯಾಕ್ ಟು ನಾರ್ಮಲ್ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಯಾಕೆ ಹೀಗೆ ಒಂದೇ ಸತಿ ಸಿಂಪ್ಟಮ್ಸ್ ಗಾಯಬಾಗ್ಬಿಟ್ರೆ ಅದರ ಅರ್ಥ ಏನು? ನಾನು ಯೋಚನೆ ಮಾಡಬೇಕಾ? ಅದೇನಾದರೂ ಟೆನ್ಷನ್ ಮಾಡ್ಕೊಳ್ಳೋ ಅಂತಹ ವಿಷಯನ? ಮಗುಗೇನಾದರೂ ಆಗಿದೆನಾ? ಯಾಕೆ ಹೀಗೆ ಆಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ. ಓಕೆ, ಒಂದು ಫಸ್ಟ್ಗೆ ಹೇಳ್ಬಿಡ್ತೀನಿ. ಹೀಗೆ ಒಂದೇ ಸತಿ ಎಲ್ಲ ಸಿಂಪ್ಟಮ್ಸೂ ನಿಲ್ಲಾಗ್ಬಿಡ್ತು, ನಾರ್ಮಲ್ ಆಲ್ ಆಫ್ ಅ ಸಡನ್ ಒಂದು 3 ಮಂತ್ಸ್ವರೆಗೂ ಕಂಪ್ಲೀಟಾಗಿ ತಲೆ ಸುತ್ತೋದಾಗಲಿ, ವಾಂತಿ ಬಂದಂಗೆ ಆಗೋದಾಗಲಿ, ಪದೇ ಪದೇ ವಾಂತಿ ಮಾಡೋದಾಗಲಿ, ಈ ಥರ ಎಕ್ಸ್ಟ್ರೀಮ್ ಇದಿದ್ದು ಸಿಂಪ್ಟಮ್ಸ್ ಇದ್ದು ಈಗ ಒಂದೇ ಸತಿ ಹಿಂಗೆ ಆಗ್ಬಿಟ್ಟಿದೆ ಅಂತಂತಂದರೆ ನಾನು ತಲೆ ಕೆಡಿಸ್ಕೋಬೇಕಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಥರ ಆಗೋದು ಯಾವಾಗ್ಲೂ ರಾಂಗ್ ಥಿಂಗ್ನೇ ಹೇಳ್ತಾ ಇದೆ ಅಂತ ಅಲ್ಲ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಯುವರ್ ಬಾಡಿ ಅಂತ ಅಲ್ಲ, ಮಗುಗೆ ಏನೋ ಆಗಿಬಿಟ್ಟಿದೆ ಅಂತ ಅಲ್ಲ. ಯಾಕೆ ಹೀಗಾಗುತ್ತೆ? ಯಾಕೆ ಒಂದೇ ಸತಿ ಹೀಗೆ ಸಿಂಪ್ಟಮ್ಸ್ ಫೇಡ್ ಆಗುತ್ತೆ, ಸ್ಟಾಪ್ ಆಗುತ್ತೆ ಅಂತಂದರೆ, ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ ಹಾರ್ಮೋನ್ಸು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಇವತ್ತಿನ ದಿವಸ ಹೈ ಇದ್ದಿರೋ ಹಾರ್ಮೋನ್ಸು ನಾಳೆ ದಿವಸ ಮೈಲ್ಡ್ ಆಗಿರ್ಬೋದು, ಅಥವಾ ನಾರ್ಮಲ್ ಇರ್ಬೋದು, ಅಥವಾ ಲೋ ಇರ್ಬೋದು. ಸೊ ಅಕಾರ್ಡಿಂಗ್ಲಿ ನಮ್ಮ ಸಿಂಪ್ಟಮ್ಸೂ ಕೂಡ ಫ್ಲಕ್ಚುಯೇಟ್ ಆಗುತ್ತೆ, ಹೇಗೆ ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಓಕೆ, ಒಂದು ರೀಸನ್. ಎರಡನೇ ರೀಸನ್ನು, ನಿಮಗೆ ಯಾವತ್ತಿಂದ ನಿಮ್ಮ ಸಿಂಪ್ಟಮ್ಸು ಫೇಡ್ ಆಗ್ತಿದೆ ಅಂತ ಅನಿಸುತ್ತೆ ಆವತ್ತು, ಆ ಪರ್ಟಿಕ್ಯುಲರ್ ಡೇಯಿಂದ ನಿಮ್ಮ ಪ್ಲೆಸೆಂಟ ಫುಲ್ ಫ್ಲೆಡ್ಜ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರಬಹುದು. ಓಕೆ, ಪ್ಲೆಸೆಂಟ ಟೇಕ್ ಓವರ್ ಮಾಡಿರಬಹುದು. ಪ್ಲೆಸೆಂಟ ಟೇಕ್ ಓವರ್ ಮಾಡೋವರೆಗೂ ಹಾರ್ಮೋನ್ ಪ್ರೊಡಕ್ಷನ್ ಆಗಿರಬಹುದು, ಬೇರೆ ಎಲ್ಲನೂ ನಮ್ಮ ಬಾಡಿಯಿಂದನೇ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಯಾವಾಗ ಪ್ಲೆಸೆಂಟ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ಬಾಡಿನಲ್ಲಿ ಡಿಫ್ರೆಂಟ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಿಂಪ್ಟಮ್ಸು ಒಂದೇ ಸತಿ ಮೈಲ್ಡಾಗಿರಬಹುದು. ಇಲ್ಲ, ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ, ಈ ಎಲ್ಲ ಸಿಂಪ್ಟಮ್ಸ್ಗೆ, ಈ ಎಲ್ಲ ಚೇಂಜಸ್ಗೆ ಪ್ರೆಗ್ನೆಂಟ್ ಇದ್ದವಾಗ, ಗರ್ಭಿಣಿ ಆದವಾಗ ಏನೆಲ್ಲ ಚೇಂಜಸ್ ಆಗುತ್ತೆ, ಯಾವೆಲ್ಲ ಹೊಸ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಎಲ್ಲ ಹಾರ್ಮೋನ್ಸ್ನ ನಿಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಂಡಿರಬಹುದು. ಓಕೆ, ದಿಸ್ ಇಸ್ ಇಟ್. ಈ ಎಲ್ಲ ಚೇಂಜಸ್ಸಿಗೆ ನಾನು ಅಡ್ಜಸ್ಟ್ ಆಗಿ ಹಾಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಆ ಎಕ್ಸೆಪ್ಟೆನ್ಸ್ ಸ್ಟಾರ್ಟ್ ಆದವಾಗ, ಅಡ್ಜಸ್ಟ್ ಸ್ಟಾರ್ಟ್ ಆದವಾಗ ನಿಮ್ಮ ಸಿಂಪ್ಟಮ್ಸು ಯಾವುದು ತಡ್ಕೊಳಕ್ಕಾಗ್ದಿರ ಆ ಸಿಂಪ್ಟಮ್ಸ್ ಏನು ಬರ್ತಾ ಇರುತ್ತಲ್ಲ, ಆ ಸಿಂಪ್ಟಮ್ಸ್ ಎಲ್ಲ ಸ್ಟಾಪ್ ಆಗಿರಬಹುದು. ಓಕೆ, ಇದೇ ಮೇಜರ್ ರೀಸನ್ಸ್ ನಿಮ್ಮ ಸಿಂಪ್ಟಮ್ಸ್ ಸ್ಟಾಪ್ ಆಗೋದಕ್ಕೆ. ಓಕೆ, ವೆನ್ ಈಸ್ ಇಟ್ ಅ ಪ್ರಾಬ್ಲಮ್, ಆರ್ ವೆನ್ ಈಸ್ ಇಟ್ ಅ ವಾರ್ನಿಂಗ್, ಆರ್ ವೆನ್ ಈಸ್ ಇಟ್ ಅ ಅಲಾರಾಮ್ ಅಂತಂದರೆ, ಯಾವಾಗ ನಾವು ಯೋಚನೆ ಮಾಡಬೇಕು, ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತನ್ನೋದಾದರೆ, ಈ ಲಾಸ್ ಆಫ್ ಸಿಂಪ್ಟಮ್ಸು ಇದ್ದು ಅದರ ಜೊತೆಗೆ ನಿಮಗೇನಾದರೂ ವೆಜೈನಲ್ ಬ್ಲೀಡಿಂಗ್ ಆಗ್ತಾ ಇತ್ತು, ಅಥವಾ ಸ್ಪಾಟಿಂಗ್ ಆಗ್ತಾ ಇತ್ತು, ಆ್ಯಂಡ್ ಸ್ಟ್ರಾಂಗ್ ಅಬ್ಡೊಮಿನಲ್ ಕ್ರ್ಯಾಂಪ್ಸ್ ಅಂತಂದರೆ ಕಿಬ್ಬೊಟ್ಟೆನಲ್ಲಿ ನೋವು ಆಗ್ತಾ ಇತ್ತು, ಆ್ಯಂಡ್ ಬ್ಯಾಕ್ ಪೇನ್, ಸಡನ್ನಾಗಿ ಸಿವಿಯರ್ ಬ್ಯಾಕ್ ಪೇನ್ ಆಗ್ತಾ ಇತ್ತು, ಆ್ಯಂಡ್ ನೀವೇನಾದರೂ ಕ್ಲಾಟ್ಸ್ ಪಾಸ್ ಮಾಡ್ತಾ ಇದ್ರಿ ಅಂತಂದರೆ ಆವಾಗ, ಆ್ಯಂಡ್ ಸಿವಿಯರ್ ಡಿಸಿನೆಸ್ ಆ್ಯಂಡ್ ಫೇಂಟಿಂಗ್ ಅಂದರೆ ತಲೆ ತಿರುಗಿ ಪ್ರಜ್ಞೆ ತಪ್ಪೋದು, ಆ್ಯಂಡ್ ಅನ್ಯೂಶುವಲ್ ಡಿಸ್ಚಾರ್ಜ್ ಫ್ರಮ್ ಯುವರ್ ವೆಜೈನಾ. ಓಕೆ, ಈ ಥರ ಯಾವುದಾದ್ರೂ ಒಂದು ಆಗ್ತಾ ಇತ್ತು ಅಂತಂತಂದರೆ ದೆನ್ ಯು ಶುಡ್ ವರಿ, ದೆನ್ ಇಟ್ ಈಸ್ ಅ ವಾರ್ನಿಂಗ್, ಅದರ್ವೈಸ್ ನೋ ಪ್ರಾಬ್ಲಮ್. ಓಕೆ, ಮಿಸ್ಕ್ಯಾರೇಜ್ ಆಗೋ ಹಾಗಿತ್ತು ಅಂತಂತಂದರೆ, ಈ ಥರ ಲಾಸ್ ಆಫ್ ಸಿಂಪ್ಟಮ್ ಇತ್ತು ಅಂತಂತಂದರೆ ಅದು ಒಂದು ವಾರ್ನಿಂಗ್ ಸಿಂಬಲ್. ಯಾವುದಕ್ಕೆ ಅಂತಂತಂದರೆ ಮಿಸ್ಕ್ಯಾರೇಜ್ ಆಗಬಹುದು ಅನ್ನೋದಕ್ಕೆ ಒಂದು ಡೌಟ್ ಬರುತ್ತೆ. ಓಕೆ, ವೆದರ್ ಎವ್ರಿಥಿಂಗ್ ಈಸ್ ರೈಟ್ ಆರ್ ನಾಟ್ ಅನ್ನೋದು. ಬಟ್ ನಿಮಗೆ ಲಾಸ್ ಆಫ್ ಸಿಂಪ್ಟಮ್ಸ್ ಇತ್ತು, ಬರೀ ಲಾಸ್ ಆಫ್ ಸಿಂಪ್ಟಮ್ಸ್ ಮಾತ್ರ ಇದೆ, ನಿಮ್ಗೆ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತಂತಂದರೆ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ನಿಮಗೆ ಲಾಸ್ ಆಫ್ ಸಿಂಪ್ಟಮ್ಸೂ ಆಗಿ ಸಡನ್ನಾಗಿ ಸಿಂಪ್ಟಮ್ಸ್ ಎಲ್ಲ ನಿಲ್ಲಾಗಿ
ಅದ್ರ ಜೊತೆಗೆ ಕ್ಲಾಟ್ಸ್ ಏನಾದರೂ ಪಾಸ್ ಮಾಡ್ತಾ ಇದ್ದರೆ, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂತಂದರೆ, ತಲೆ ತಿರುಗಿ ಬಿದ್ರಿ ಆ ಥರ ಸೀವಿಯರ್ ಆಗಿ ಸಿಮ್ಟಮ್ಸ್ ಏನಾದರೂ ಇತ್ತು ಅಂತಂದರೆ, ಪೇನ್ ಏನಾದರೂ ಅಬ್ಡಮಿನಲ್ ಪೇನ್, ಶಾರ್ಪ್ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತಂತಂದರೆ, ದೆನ್ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ದೆನ್ ಇಟ್ ಇಸ್ ಅ ವಾರ್ನಿಂಗ್. ಓಕೆ, ಸೊ ಈ ಥರ ಸಿಮ್ಟಮ್ಸ್ ಒಂದು ಸತಿ ಸ್ಟಾಪ್ ಆದವಾಗ ಏನು ಮಾಡಬೇಕು? ಯೂಶ್ವಲ್ ಆಗಿ ಬರೀ ಸಿಮ್ಟಮ್ಸ್ ಅಷ್ಟೇ ಸ್ಟಾಪ್ ಆಯಿತು, ಬೇರೆ ನಾನು ಹೇಳಿದ್ರಲ್ಲಿ ಯಾವುದೂ ಇಲ್ಲ, ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಗುಡ್ ಅನ್ನೋದಾದರೆ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ, ಆರಾಮಾಗಿ ಇರಬಹುದು. ಬಟ್ 2 ಡೇಸ್, ಮಿನಿಮಮ್ 2 ಡೇಸು ವೆಯ್ಟ್ ಮಾಡಿ. ನಿಮಗೇನಾದರೂ ಚೇಂಜಸ್ ಕಾಣಿಸ್ತು ಇಮಿಡಿಯೇಟ್ಲಿ, ಇವತ್ತು ಬೆಳಗ್ಗೆಯಿಂದ ನಿಮಗೇನು ಸಿಮ್ಟಮ್ಸ್ ಇಲ್ಲ ಆ್ಯಂಡ್ ಬೇರೆ ನಾನು ಹೇಳಿದ್ದು ಯಾವುದೂ ಇಲ್ಲ ಅಂತಂತ ಹೇಳಿ ಮಾಡೋ ಬದಲು 2 ಡೇಸ್ ಯು ಶುಡ್ ವೆಯ್ಟ್. ಆ 2 ಡೇಸಲ್ಲಿ ನಿಮಗೇನಾದರೂ ಪೇನ್ ಆಗಿರ್ಬೋದು, ವೆಜನಲ್ ಬ್ಲೀಡಿಂಗ್ ಆಗಿರ್ಬೋದು, ಅನ್ಯೂಶುವಲ್ ಡಿಸ್ಚಾರ್ಜ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಆಗ್ತಾ ಇತ್ತು ಅಂತಂತಂದರೆ ದೆನ್ ಡಾಕ್ಟರ್ ಹತ್ರ ಹೋಗಬೇಕು. ಬಟ್ 2 ದಿವಸದಲ್ಲೂ ನಿಮಗೆ ಆ ಥರದ್ದು ಯಾವುದೂ ಇಲ್ಲ, ಬರೀ ಲಾಸ್ ಆಫ್ ಸಿಮ್ಟಮ್ಸ್ ಅಷ್ಟೇ ಅಂತ ಅನ್ನೋದಾದರೆ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಅಷ್ಟು ಮಿಕ್ಕಿ ನಿಮಗೆ ಕನ್ಫರ್ಮೇಷನ್ ಬೇಕಿತ್ತು ಅಂತಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ಇನ್ನೊಂದು ಸತಿ ಸ್ಕ್ಯಾನ್ ಮಾಡಿಸಿ, ಇಲ್ಲ ಅಂತಂತಂದರೆ ಬೀಟಾ HCG ಟೆಸ್ಟ್ ಮಾಡಿಸಿ, ಸೊ ದ್ಯಾಟ್ ನಿಮಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಓಕೆ, ಸೊ ಸಿಮ್ಟಮ್ಸ್ ಎಲ್ಲ ನಾರ್ಮಲ್ ಆಗ್ತಾ ಇದೆ, ಯು ಆರ್ ಫೀಲಿಂಗ್ ಮೋರ್ ನಾರ್ಮಲ್, ನಿಮ್ಮ ವಾಂತಿ ಬರೋ ಹಾಗಾಗೋದು, ತಲೆ ಸುತ್ತೋದು ಆ ಥರದ್ದು ಯಾವುದೂ ಇಲ್ಲ ಇವಾಗ, ಯು ಆರ್ ಫೀಲಿಂಗ್ ಮೋರ್ ನಾರ್ಮಲ್ ಅಂತ ಅಂದ ಮಾತ್ರಕ್ಕೆ ಅದು ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋ ಥರದ್ದೇನೂ ಇಲ್ಲ. ಓಕೆ, ಸೊ ಇನ್ನೊಂದು ಏನು ಪಾಯಿಂಟ್ ಅಂತಂತಂದರೆ, ಎಲ್ಲರಿಗೂ ಸಿಮ್ಟಮ್ಸ್ ಇರೋದೇ ಇಲ್ಲ, ಆ್ಯಂಡ್ ಸಿಮ್ಟಮ್ಸ್ ಇದ್ದರೆ ಮಾತ್ರ ಅದು ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಅನ್ನಿಸ್ಕೊಳ್ಳೋದೂ ಇಲ್ಲ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಎಲ್ಲ ಸಿಮ್ಟಮ್ಸೂ ಇರೋದಿಲ್ಲ. ಎಲ್ಲರಿಗೂ ಒಂದೊಂದೇ ಸಿಮ್ಟಮ್ ಇರ್ಬೋದು, 2 ಸಿಮ್ಟಮ್ ಇರ್ಬೋದು, ಯಾವುದು ಬೇಕಾದರೂ ಇರ್ಬೋದು, ಇರಲೂಬಹುದು, ಇರದೇನೂ ಇರಬಹುದು. ನನಗೆ ಸ್ವತಃ ಯಾವುದೇ ಒಂದೇ ಒಂದು ಸಿಮ್ಟಮೂ ಇರಲಿಲ್ಲ. ಓಕೆ, ನನಗೆ ಯಾವಾಗಲೂ ಅನಿಸೋದು, ಯಾಕೆಂದರೆ ನೋಡ್ತೀವಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಆಸೆ ಆಗಿರಬಹುದು, ತಿನ್ನಬೇಕು ಅನ್ನೋ ಆಸೆ ಆಗಿರಬಹುದು, ಯಾವುದೇ ರೀತಿಯಾದಂಥ ಒಂದು ಸಣ್ಣ ಸಿಮ್ಟಮ್ ಕೂಡ ಇರಲಿಲ್ಲ ನನಗೆ. ಸೊ ನನಗೆ ಯಾವಾಗಲೂ ಭಯ ಆಗೋದು, ಏನಪ್ಪ ಅಂತಂತ ಹೇಳಿ. ಆ್ಯಂಡ್ ಅಟ್ಲೀಸ್ಟ್ ಸೆಕೆಂಡ್ ಟ್ರೈಮೆಸ್ಟರ್ ಬಂದವಾಗ ಬೇಬಿ ಮೂಮೆಂಟ್ ಆದರೂ ಗೊತ್ತಾಗುತ್ತೆ, ಸೊ ದಟ್ ಆವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಂದು ಆ್ಯಂಟೀರಿಯರ್ ಪ್ಲೆಸೆಂಟ, ಸೊ ಹಾಗಾಗಿ ಬೇಬಿ ಮೂಮೆಂಟ್ಸ್ ಏನೂ ಜಾಸ್ತಿ ಗೊತ್ತಾಗ್ತಿರ್ಲಿಲ್ಲ, ಮೈಲ್ಡ್ ಮೂಮೆಂಟ್ಸ್ ಮಾತ್ರ ಗೊತ್ತಾಗ್ತಾ ಇದ್ದಿದ್ದು. ಆ್ಯಂಡ್ ಕಿಕ್ಸ್ ಕೌಂಟ್ ಮಾಡಿ ಅಂತಂತೇಳಿ ಏನು ಸುಡುಗಾಡು ಕೌಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಮೂಮೆಂಟ್ಸ್ ಇರ್ತಾ ಇದ್ದಿದ್ದು. ಸೊ ಹಾಗಾಗಿ ನಾನು ಥ್ರೂಔಟ್ ಪ್ರೆಗ್ನೆನ್ಸಿ ನನಗೇನು ಅಂಥ ಸಿಮ್ಟಮ್ಸ್ ಏನೂ ಇರಲಿಲ್ಲ. ಕಾಂಪ್ಲಿಕೇಶನ್ಸ್ ಸಾಕಷ್ಟಿತ್ತು, ಬಟ್ ಸಿಮ್ಟಮ್ಸ್ ಯಾವುದೇ ರೀತಿಯಾದಂತಹ ಸಿಮ್ಟಮ್ಸ್ ಇರಲಿಲ್ಲ ನನಗೆ. ಓಕೆ, ಸೊ ಹಾಗಂದ ಮಾತ್ರಕ್ಕೆ ನನಗೇನು ಇದಾಯಿತಾ, ಏನೂ ಇಲ್ಲ, ಆರೋಗ್ಯವಾಗಿರೋ ಹೆಣ್ಮಗು ಆಗೈತಿ. ಓಕೆ, ಸೊ ಸಿಮ್ಟಮ್ಸ್ ಇದ್ದರೆ ಮಾತ್ರ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಏನಲ್ಲ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಥರ ಲಾಸ್ ಆಫ್ ಸಿಮ್ಟಮ್ಸ್ ಇತ್ತು ಅಂತಂತಂದರೆ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ ಒಂದು ಸತಿ ಬೀಟಾ HCG ಮಾಡಿಸಿ, ಒಂದು ಸತಿ ಸ್ಕ್ಯಾನ್ ಮಾಡಿಸಿ. ಓಕೆ, ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮಗು ಹೆಲ್ದಿ ಆಗಿದೆಯೋ ಇಲ್ವೋ, ಆರಾಮಾಗಿದೆಯೋ ಇಲ್ವೋ ಅನ್ನೋದು. ಓಕೆ, ಅದು ಕನ್ಫರ್ಮೇಷನ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರೆಷರ್ ಕಮ್ಮಿ ಆಗಿಬಿಡುತ್ತೆ. ಓಕೆ, ಇದ್ರ ಬಗ್ಗೆ ಇಷ್ಟೇ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.